बात है Welcome to my YouTube channel, guys. ವೆಲ್ಕಮ್ ಬ್ಯಾಕ್ ಟು ಅವರ್ ಸೆಕೆಂಡ್ ಬ್ಲಾಗ್. ಎಲ್ಲರೂ ಚೇರಪ್ಪಗೆ ಇದೆ ನಮ್ಮ ಸೆಕೆಂಡ್ ಬ್ಲಾಗ್. ಎರಡನೇ ದಿನ ಎರಡನೇ ದಿನದ ಬ್ಲಾಗ್. ಸೆಕೆಂಡ್ ಬ್ಲಾಗ್ ಅಂದ್ರೆ ಡೇ 2 ಬ್ಲಾಗ್. कैमरामैन चेंजेज. ब्लॉग घंटे ब्लॉग का दो ब्लॉग घंटे ब्लॉग का दो. समझ रहे हो ನೈಟ್ ಇಂದ ಹೈದರಾಬಾದ್ ಇಂದ ವಿಜಯವಾಡ ಬರೋದಕ್ಕೆ 7 ಅವರ್ ಬೇಕಿತ್ತು. ಆರಾಮಾಗಿ ಬೆಳಗ್ಗೆ 4 ಅವರೆಗೆ ಬಂದು ಇಲ್ಲೇ ಕಾರ್ ಹಾಕ್ಬಿಟ್ಟು ನದಿ ಪಕ್ಕದಲ್ಲಿ ಮಲಗಿದ್ವಿ. ಚೆನ್ನಾಗಿತ್ತು, ಯಾಕಂದ್ರೆ 2 ಅವರ್ಗಳಿಂದ ರೂಮ್ ಮಾಡೋದು, ಬ್ರೀಸ್, ಒಳ್ಳೆ ಸನ್ರೈಸ್ ಎಲ್ಲ ಚೆನ್ನಾಗಿತ್ತು. ಒಳ್ಳೆ ಟೀ ಕುಡ್ಕೊಂಡು ಈಗ ಕೃಷ್ಣಾ ನದಿಲಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಹಿಂದೆ ಬರ್ತಿರೋದು ನನ್ನ ತಮ್ಮ, ಇವನು ನನ್ನ ತಮ್ಮನ ಫ್ರೆಂಡು, ಅವನು ತಮ್ಮನ ಫ್ರೆಂಡ್ ಹೈದರಾಬಾದಲ್ಲಿ ಇರೋದವನು. ಗಾಯ್ಸ್, ನೀವು ಯಾವ ಥರ ಬೋಟ್ ನೋಡಿದ್ದೀರಾ ನೀರಲ್ಲಿ ಹೋಗೋದು? ಸನ್ರೈಸ್ ಆಗ್ತಾ ಇದೆ. ನಾವು ಈಗ ಅರೌಂಡ್ ಟೈಮ್ ಒಂದು 7-7:30 ಇರ್ಬೋದು. ಅದಕ್ಕೆ ಕೃಷ್ಣಾದಲ್ಲಿ ಸ್ನಾನ ಮಾಡಿ ಮುಳುಗಿ ಎದ್ದಿ ದೇವರು ನಮ್ಮ ಪಾಪ ಕರ್ಮಗಳೆಲ್ಲ ತೊಲಗಿಸ್ತಾರೆ ಅಂದ್ಬಿಟ್ಟು ನೀರಲ್ಲಿ ಬಂದಿದ್ದೀವಿ. ನೋಡಿ ಪಾಪ ಎಲ್ಲ ಮಾಡ್ಬಿಟ್ಟು ಮುಳುಗಿದ್ರೆ ತೊಲಗಿಸ್ತಾರೆ. ನೋಡಿ ಬೈಸ್, ಆಗ್ಲೇ ಬೋಟ್ ನೋಡಿಲ್ಲ ಅಂದ್ರಲ್ಲ, ಇಲ್ಲಿ ನೋಡಿ ಬೋಟ್ ಅಲ್ಲಿ ಹೋಗ್ತಾ ಐತೆ. ಇದು ದೊಡ್ಡ ಬೋಟ್ ನೋಡಿಲ್ಲ, ಅಗ್ಲತ್ತಲ್ಲಿ ನಾನು ತೋರಿಸ್ತೀನಿ ನೋಡಿ, ಅಲ್ಲೈತೆ. ಕಾಣಿಸ್ತೈತಾ ಗೈಸ್ ನಿಮ್ಗೆ? ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಿಡಿ, ಕಾಣಿಸಲ್ಲ ನಿಮ್ಗೆ. ಕಾಣಿಸ್ತೈತ್ ಗೈಸ್, ಕಾಣಿಸ್ತೈತ್ ಕರೆಕ್ಟ್. ಇವರು ಪಾಪ ಅಲ್ಲಿ ಏನೋ ಇದು ಮಾಡ್ತಿದ್ರೆ ನೋಡ್ತಾ ನಿಂತವ್ರೆ. ಪಾಪ ಅವರು ನ್ಯಾಷನಲ್ ವೈಸ್ಗೆ ಸೆಲೆಕ್ಟ್ ಆಗೋರತ್ತೆ ಬೋಟಿಂಗಲ್ಲಿ. ಬೋಟಿಂಗ್ ತಾನೆ ಅದು? ಏನೋ ಒಂದು ಬೋಟೆ. ಸರಿ ಬರ್ರಿ. ಹೇಳ್ತಾ ಇದೆ ಅಂದ್ರೆ ಅದು ಬೋಟೆ. ಒಬ್ರಾಗ ಒಬ್ಬೊಬ್ರು ಡಿಸೈಡ್ ಮಾಡ್ತಾವ್ರೆ ನೀರಲ್ಲಿ ಇಳಿಬೇಕಾ ಬೇಡವಾ ಅಂತ. ಯಾಕೆ ಅಂತಂದ್ರೆ ಎಲ್ಲರೂ ಎಲ್ಲ ಇದು ಮಾಡ್ಬಿಟ್ಟು ಏನು 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 ಇವನು ಶಾರುಖ್ ಖಾನ್ ಅವನು ಫ್ಯಾಮಿಲಿ ಪ್ಯಾಕ್. ಏನು ಹೇಳ್ದೆ ಇನ್ನೊಂದ್ಸರಿ ಹೇಳು? 6 ಪ್ಯಾಕ್ ఉంటే చూపించచ్చు. ఇప్పుడు ఎలా చూపిస్తాం గైస్, మీరే చెప్పండి. ನಾವೀಗ ಓಕೆ, ನೀರು ಸ್ನಾನ ಮಾಡಿ ತೋರ್ಸಲ್ಲ ನಿಮಗೆ, ನೋಡಕ್ಕೆ ಸ್ವಲ್ಪ ನಾಚಿಕೆ ಮನ ಮರ್ಯಾದೆ ಇದೆ. ನನಗಿಲ್ವಾ? ಸ್ವಲ್ಪ ಇದೆ. ಎಲ್ಲ ಮುಗಿತು. ಇವಾಗ ನಾವು ವಿಜಯವಾಡ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅನ್ಸುತ್ತೆ ಗೈಸ್. ದೇವಸ್ಥಾನ ಇಲ್ಲಿಂದ ಎಷ್ಟು ದೊಡ್ಡ ಕ್ಯೂ ಐತೆ ಅನ್ಸುತ್ತೆ. ದರ್ಶನ ಮುಗಿಸ್ಕೊ ಬಂದ್ವಿ ಗೈಸ್. ಫೋನ್ ಎಲ್ಲ ಕಿತ್ತಿಡ್ಕೊಂಡು ಬರೀ ಇಂಥದೆಯಾ? 3 ಸಲ ಹೋಗಿದ್ವಿ ಗೈಸ್. ಇವತ್ತನೇ ದೇವ್ರ ದರ್ಶನ ಆಯಿತು, 4 ಜನದ್ದು. ವಿಜಯವಾಡ ಕನಕದುರ್ಗಮ್ಮ ಟೆಂಪಲ್ ಇರೋದು. ಕುಂಕುಮ ಎಲ್ಲ ನಮ್ಮಮ್ಮ ಹೇಳಿದ್ರು ಬೇಕು ಅಂತ, ಸೊ ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಡೇ 2 ಇವಾಗ ಇದಾಗಿದೆ. ನೆಕ್ಸ್ಟ್ ಕೆಳಗಡೆ ಹೋಗಿ ಎಲ್ಲಿ ಹೋಗ್ಬೇಕಂತ ನಿರ್ಧಾರ ಮಾಡ್ತೀವಿ. ದೇವಸ್ಥಾನ ಇದೆ, ಫೇಮಸ್ ವೆಂಕಟೇಶ್ವರ ದೇವಸ್ಥಾನ ಇದೆ ಅಂತ ಗೈಸ್. ಇಲ್ಲಿ ನೋಡಿ ಗೈಸ್, ಲವರ್ ಬಾಯ್ ಇನ್ನೊಬ್ಬ ಸಿಕ್ತ ನಮ್ಗೆ. ಬರೀ ಇಂಥವ್ರೆ ಸಿಗ್ತಾರಲ್ಲ ಗೈಸ್, ನಮ್ಗೆ ಯಾಕೆ ಈ ತರ ಅಂತ ಗೊತ್ತಾಗಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಹಾಯ್ ಗೈಸ್, ಈಗ ನಾವು ಎಲ್ಲ ಹೋಗ್ತಾ ಇದೀವಿ ಗೊತ್ತಾ? ತೆಲುಗು ಮೂವಿಲಿ ಆಲ್ಮೋಸ್ಟ್ ಅದೇ ಊರಲ್ಲಿ ಶೂಟಿಂಗ್ ಆಗಿರೋದು. ಓಕೆನಾ? ನೇಚರ್ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ. ಆ ಪ್ಲೇಸ್ನ ನೋಡೋದಕ್ಕೆ ಈಗ ಹೋಗ್ತಾ ಇರೋದು. ನಿಮಗೆ ಊರೇ ಹೇಳಲ್ಲ, ಎಲ್ಲ ವೀಡಿಯೋಸ್ ಎಲ್ಲ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಲಾಸ್ಟಿಗೆ ಆ ಊರೇ ಹೇಳ್ತೀವಿ. ನೀವೇ ಗೆಸ್ಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ. ವಿಜಯವಾಡ ಹೋಗ್ತಾ ಇದೀವಿ. ಇಲ್ಲಿಂದ 150 ಕಿಲೋಮೀಟರ್ 200 ಕಿಲೋಮೀಟರ್ ಬಿಟ್ಟಲ್ಲಿ ಬರುತ್ತೆ. ನೀವು ಆದರೆ ಗೆಸ್ಟ್ ಮಾಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಗೋದಾವರಿ ನದಿ ಇದು. ನಾವು ಡ್ಯಾಮ್ ಮೇಲ್ಗಡೆ ಇದ್ದೀವಿ ಅನ್ಸುತ್ತೆ ಗೈಸ್. ಎಲ್ಲ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ ದೂರಕ್ಕೂ. ಈ ಕಡೆಯಿಂದ ನೋಡೋಣ ಬನ್ನಿ. ಇಲ್ಲೇ ನೋಡಿ ಗೈಸ್, ಇಲ್ಲಿ ಮೀನು ಹಿಡಿತವ್ರೆ, ಇಲ್ಲಿ ಮೀನೇ ಮಾರ್ತವ್ರೆ. ನೋಡಿ ಗೈಸ್, ಅಲ್ಲಿ ಎಗರಿದ್ರೆ ಏನಾಗ್ಬೋದು ಯೋಚನೆ ಮಾಡ್ತೀರಾ ಒಂದ್ಸತಿ?
ನೋಡಿ ಇಲ್ಲಿ ಸೇಫ್ಟಿ ಇಲ್ಲ, ಏನಿಲ್ಲ. ಗಾಡಿ ಎಲ್ಲ ಹೋಗ್ತಾ ಇದ್ರೆ ಇಲ್ಲಿ ಅಲ್ಲಾಡ್ತಾ ಇದೆ ಗೈಸ್, ಫುಲ್ ಜೋರಾಗಿ. ಅವೆಲ್ಲ ಹೋಗಿ ಒಂದು ಹತ್ರ ಸೇರ್ತವಾ, ಹಿಂಗೆ ಹೋಗಿ ಹಿಂಗೆ ಹಿಡಿತವೆ. यही नहीं अभी और सुनिए. ಹಿಂಗೆ ಹಿಡಿಯೋ ಟೈಮಲ್ಲಿ ಒಳಗಡೆ ಮೀನು ಬಂದರೆ ಅದು ಮತ್ತೆ ಆಚೆ ಹೋಗೋಕ್ಕಾಗಲ್ಲ. ಇದೇ ಥರ ಜಾಗ ಇರೋದು ಗೈಸ್. ಇಲ್ಲಿ ಈ ಕಡೆ ಒಂದು ಜಾಗ ಬಿಟ್ಟಿದ್ದಾರೆ, ಆ ಕಡೆ ಒಂದು ಜಾಗ ಬಿಟ್ಟಿದ್ದಾರೆ ನೋಡಿ. ಅಲ್ಲೆಲ್ಲ ಮೆಟ್ಲೆಲ್ಲ ಇದೆ. ಅಲ್ಲಿ ಹೋಗೋಣ, ಏನಂತೀರಾ? ಈಗ ಹೋಗಿ ಅಂದರೆ ಹೋಗ್ತೀನಿ ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸ. ಇಲ್ಲಿ ಡೋರ್ ಕ್ಲೋಸ್ ಮಾಡಿದ್ದಾರೆ. ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಬೈ ಜೆ ಶಾಪ್. ನೋಡಿ ನಿಧಾನಾಗಿ ಬಿಟ್ಟಿದ್ದಾರೆ ಗೈಸ್. ಅದು ಹೆಂಗೆ ಎತ್ತುತ್ತೆ, ಹೆಂಗೆ ಬಿಡ್ತಾರೆ ಅನ್ನೋದೇ ಮಿಸ್ಟ್ರಿ ಗೈಸ್, ಮಿಸ್ಟ್ರಿ. ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ. ವಿಲೇಜ್ ವೈಬ್ಸ್ ಬ್ರೋ. ಹಾಂ ಮೊದಲೇ నేను రాని ఇక్కడికి అవతప్ప వధు. ఓకే అన్నా ఇలా వాడపల్లి ఇలా వచ్చేసారండి మీరు. అలాగే డైరెక్ట్ అండి వెళ్ళండి. ఇలా వెళ్ళిపోయింది తిరగండి. ఇలాగే వెళ్ళిపోతాను అనుకోవాలి. వెళ్ళంటారా? ఇలా వెళ్ళిపోయింది ఫీట్ తిరగండి. మీరు ఇలాగ వచ్చేసారండి రూట్ మార్చి. ఎక్కడికి వెళ్ళాక మెయిన్ రోడ్ దగ్గర నీకు రైట్ తిరిగాము. ఎక్కడికి వెళ్ళినా రైట్ కి తిరిగాను, లెఫ్ట్ తిరుగుతాం. రైట్ తిరిగితే ఎప్పుడైనా గుడికి వెళ్ళిపోతుంది. ఇటైనా రైట్ కి పర్లేదు, ఏం గారు రోడ్ బాగుంటుంది వెళ్ళిపోండి. ఈ కాల కొట్టి బాగుంటుంది అలా వెళ్ళిపోండి. కంగ్రాచులేషన్ బ్రదర్, కంగ్రాచులేషన్. ఓకే కొట్టచ్చు, కానీ వాళ్ళతో మాట్లాడేది స్లాంగ్ ఎట్లా ఉంది. టైలర్ షాప్ దాంట్లో ఈ పిల్లకాయలు అడుగుతాం. ఆగండి నా ಮಾಡಕೊಂಡಾರ ಗಜಬ್ ಬೇಜತಿ. ನೀವು ಇಬ್ಬರು ನೋಡೋಣ. ಹಂಗೆ ಅಯ್ಯೋ ಬಜ್ಜಿ ಐತೆ. ಹಾಂ చలో భాయ్. ఉంది కానీ బాగుండేది కదా. 14 వస్తాయి, 4 వస్తాయి. నాలుగుతాయి. ఈ ప్లేస్ లోనే వాడు బండి తోలుకోపోయేది. ఆ మూవీ చూపిస్తాను కదా. ಇವಾಗ ತಾನೇ ಜಸ್ಟ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಗೈಸ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಶನಿವಾರ ಪ್ರತಿ ಶನಿವಾರ 7 ಸುತ್ತು 7 ಪ್ರದಕ್ಷಿಣೆ ಹಾಕಿ 7 ಶನಿವಾರ ಬಂದಾಗ 7 ಜನ್ಮದ ಫಲ ಸಿಗುತ್ತೆ, ಓಕೆನಾ ಅಂತ ಇಲ್ಲಿ ಎಲ್ಲರೂ ನಂಬ್ತಿದ್ದಾರೆ. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗ್ತಾ ಇದೆ. ನೋಡಿ ನೇಚರ್ ಹೇಗಿದೆ. ಗೈಸ್ ಒಂದು ಮೂಟೆ ಎತ್ಕೊಬಿಡೋಣ, ಏನಂತೀರಾ ಗೈಸ್? ಓಡಿಸ್ಕೊಳ್ಳೋಣ ಗೈಸ್ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನಿದೆ ನಮ್ಮ ಜೀವನದಲ್ಲಿ? ಸಮುದ್ರ ತರ ಕಾಣಿಸೋ ಗದ್ದೆಗಳು. ರೈಟ್ ಲೆಫ್ಟ್ ಹಂಗೆ ಆ ರೋಡ್. ಓ ವಿ ಆರ್ ಎಕ್ಸಾಕ್ಟ್ಲಿ ಅಟ್ ದ ಬ್ರಿಡ್ಜ್. एक काम कर, 200 रुपए दे और 50 रुपए काट ओवर एक्टिंग के. ಅಂದ್ರೆ ಇಲ್ಲಿಗೆ ಏನಕ್ಕೆ ಬಂದಿರೋದಂದ್ರೆ ತೆಲುಗು ಮೂವಿ ಶತಮಾನ ಭವತಿ ಅಂತ ಇಡೀ ಮೂವಿ ಶೂಟಿಂಗ್ ಆಗಿರೋದಿಲ್ಲ. ಸೊ ಅದಕ್ಕೆ ಇದು ನೋಡ್ಬೇಕು ಅಂತ ಬಂದಿದ್ದು. ಇದು ರಾಜಮಂಡ್ರಿ ಹತ್ರ ಆತ್ರೇಯಪುರಂ ಅಂತ ಇರೋದು. ಈಗ ಆತ್ರೇಯಪುರಂ ಅಲ್ಲಿ ಕೂತುರೈಕಲ್ ಅಂತ ತೆಲುಗಲ್ಲಿ ಹೇಳ್ತಾರೆ. ಅದಕ್ಕೆ ಬಂದು ಈ ಊರು ಬಂದು ತುಂಬಾ ಫೇಮಸ್. ಈ ಸೈಡ್ ರೋಡಲ್ಲಿ ಎಲ್ಲೇ ಇದ್ರು ನಮ್ಮ ಬೆಂಗಳೂರಲ್ಲಿ ಅಲ್ಲಿ PL ಡಬ್ಬರ್ ಬೇಕಾವಲ್ಲ, ಸೇಮ್ ಅದೇ ರೀತಿ ಇಲ್ಲಿ ಕೂತುರೈಕಲ್ನ ಸೇಲ್ ಮಾಡ್ತಾರೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಗೈಸ್ ನಾವು ಸ್ನಾನ ಮಾಡಕ್ಕೆ ಅಂತ ಬೆಳಗ್ಗೆ ಸೋಪ್ ತಗೊಂಡ್ವಿ. 3 ಸೋಪು 4 ಸೋಪು ಗೈಸ್ ಇಲ್ಲೇ ಐತೆ ನೋಡಿ. ಆದ್ರೆ ಸ್ನಾನ ಮಾಡಕ್ ಅಲ್ಲಿ ಸೋಪ್ ಯೂಸ್ ಮಾಡಂಗಿಲ್ವಂತೆ ಗೈಸ್. ನೀರಲ್ಲಿ ಗೈಸ್ ಆರಾಮಾಗಿ ನಿದ್ದೆ ಹೊಡಿಯೋದಕ್ಕೆ ಬಂದವನು ಇವನು. ಒಳ್ಳೊಳ್ಳೆ ವ್ಯೂಗಳಲ್ಲಿ ಇವರು ಇಬ್ರು ಮಲ್ಕೊಬಿಟ್ಟಿದ್ರು. ಕಾರ್ ಓಡಿಸ್ತಿದ್ದೆ ಗೈಸ್. ಅವ್ನ ಪಕ್ಕದಲ್ಲಿ ಕಾರು ಎಷ್ಟು ಜನ ಇದೆ ಹೇಳ ಫಸ್ಟ್. గాయస్ వీళ్ళు మాటలు పట్టించుకోమాకండి. వీళ్ళు మాటలు ఎవరికి అర్థం కాదు. నా మాటలేనండి. చెప్పు చంద్ర బ్రో, నువ్వు చెప్పాలి. నువ్వు చెప్పు అంతేనారా? నీ మొహం
ఏం తెలుసా 4 సోపులు తీసుకున్నాం కానీ ఒక్క సోప్ లో కూడా స్నానం చేయలేదు, ముఖం కూడా కడగలేదు మేమంతా. ఎందుకంటే మేమంతా సింహం. మరి ఇదేమ్రా అదేమంటారా టైగర్ ಏನಂತಾರೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. పులి. మేమంతా సింహం వదిలి పులి గైస్. ఎందుకంటే పులి 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 ಯಾವ ಬೋಡಿ ಮಗನಿಗೆ ಅರ್ಥ పులి స్నానం చేయదు గైస్. కానీ ఇదైతే కానీ మేము స్నానం చేసాం కానీ సోపులు వాడలేదు. కృష్ణా నదిలో మునిగాం. మేమంతా ప్యూర్. నీకు తెలుసా మేము అడవి మనుషులం తల్లి. అవును. ఏం తెలియదు. ಗಾಡಿ ಓಡಿಸ್ತಾ ಫ್ರೆಂಡ್ಸ್ ನೋಡಿ. నేను ಗಾಡಿ ಓಡಿಸ್ತೀನಿ ಫ್ರೆಂಡ್ಸ್. ಅವ್ರು ಹೇಳ್ತಾರೆ ಫ್ರೆಂಡ್ಸ್ ಗಾಡಿ ಓಡಿಸ್ತೀನಿ. ಗಾಡಿ బండి తోలుతా ఉండేవాడే సీట్ బెల్ట్ వేయలేదు ఫ్రెండ్. పక్కలో కూర్చొని ఉండే వాళ్ళంతా సీట్ బెల్ట్ వేస్తున్నారు. నేను వేసుకున్నా. నాకు అదంతా డ్రిఫ్ట్ చేస్తాను ఫ్రెండ్స్. టర్న్ అవుతుంది. ఓ 2 చక్రాలు గాల్లో లేస్తున్నాయి. చెప్పు అంటే సోది చెప్తాడు ఓ అని. హైదరాబాద్ నాదే అంటాడు. ఇట్లా రా ఇట్లా లెఫ్ట్ లెఫ్ట్ ఇప్పుడు ఒంగరా చందు డ్రిఫ్ట్ కొడతా. ఓకే గైస్, వీళ్ళు ఎందుకు వంగలేదంటే గైస్ వీళ్ళు సీట్ బెల్ట్ వాడుతున్నారు. సీట్ బెల్ట్ ఇస్ మస్ట్. వెనకాల ఉండే వాళ్ళకి కూడా సీట్ బెల్ట్. ఇప్పుడు చూడండి బాయ్స్, ఘాట్ సెక్షన్ రైట్ 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 తీస్తాను. రైట్ రైట్ అన్ను ఉన్నాయి వాళ్ళు ఇలా సీట్ బెల్ట్ వేసి ఇప్పుడు అన్నయ్య కొట్టమండి ఇప్పుడు. అన్నుని డ్రిఫ్ట్ కొట్టమను. మా అన్న కొట్టినాడంటే మనం తోలుతా ఉండేది నేను. మీకే అర్థమై ఉంటుంది గైస్. వాడికి తెలియదే తెలీదు, వాడు అక్కడికి పోయాడు. అందుకే ఎందుకంటే వీడు డ్రైవ్ చేస్తలేదు గైస్, అన్ను డ్రైవ్ రాత్రంతా డ్రైవింగ్ చేసి 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 చెప్పాడప్ప సోరీ. అది ఏం డ్రైవ్, ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ఏం డ్రైవింగ్ అని అడగండి guys. ఒకసారి రివర్స్ ఎట్లే సార్ చెప్పు. రివర్స్ గేర్ వేసి వేస్తారు. ಈ ಫೀಟ್ ಆಗೈತೆ వాళ్ళ ఫ్రెండ్ ఆడు ఉన్నారని నేమే మాట్లాడాను. ಸರಿ ಹೊರಟಾಮನೆ చెప్పిన. ಇವತ್ತಿನ ಬ್ಲಾಗ್ ಇವತ್ತಿಗೆ ಮುಗೀತು ಗೈಸ್, ಇಲ್ಲಿಗೆ ಮುಗೀತು. ಮತ್ತೆ ನಾಳೆ ಸಿಗ್ತೀವಿ. 3rd ಡೇ ಮ್ಯಾರೇಜ್ ಡೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಎಲ್ಲರೂ ಇಲ್ಲೇ ಇದ್ದೀವಿ, ಎಲ್ಲರೂ ಬಾಯ್ ಹೇಳ್ತೀವಿ. ಬಾಯ್ 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 ಹೇಳ. ಬರೀ ಇಂಥದೆಯಾ. ಓಕೆ ಗೈಸ್, ಸಿಗೋಣ ಮತ್ತೆ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಅಷ್ಟೇ.